Hello dear friends, welcome to Sahithya channel. After Diwali, this is the first class. So this literature class will help you to clear PU lecturer recruitment or set NET, GPT, HSTR, any exams regarding English literature. Okay, so who are all pursuing these exams, you can go through my videos. ಅದೇ ರೀತಿ ನಿಮಗೆ ನನ್ನ ಇನ್ಫಾರ್ಮೇಶನ್ ಮತ್ತೆ ಕ್ಲಾಸ್ ಇಷ್ಟ ಆಯ್ತಪ್ಪ ಅಂದ್ರೆ ಒಂದು ಲೈಕ್ ಅನ್ನ ಕೊಡಿ. ಅದೇ ರೀತಿ ಮರಿದೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆರ್ ಹೂ ಎವರ್ ಇಟ್ ಈಸ್ ಸ್ಟಡಿಂಗ್ ಫಾರ್ ದೀಸ್ ಎಕ್ಸಾಮ್ಸ್. ಸೊ ಅದೇ ರೀತಿ ಯಾರೆಲ್ಲ ಇನ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ದಿ ಚಾನಲ್ ಸಾಹಿತ್ಯ ಆರಾಧನಾ. ಟುಡೇ ಐ ಆಮ್ ಗೋಯಿಂಗ್ ಟು ಟೀಚ್ ಯು early Tudor period or pre-Elizabethan period. Okay, so at the age of Elizabeth the First, especially Elizabeth the First, remember that. So from that age, literature will be flourishing like anything. The Renaissance allinda literal agi begin ಆಗ್ತಾ ಹೋಗುತ್ತೆ. Before that, it was taking up. ಆಯ್ತಾ? So like ಏನಾಗುತ್ತೆ, ಟೇಕ್ ಆಫ್ ಅಂತ ಹೇಳ್ತೀವಲ್ವಾ, ಸ್ಲೋ ಆಗಿ ಫ್ರಮ್ ದಿ ಇನ್ಫ್ಲುಯೆನ್ಸ್ ಆಫ್ ಇಟಲಿ, ಅಲ್ಲಿಂದ ಬಂದಂತಹ ಹ್ಯೂಮನ್ಸ್ ಇರ್ಬೋದು ಅಥವಾ ಟ್ರಾವೆಲರ್ಸ್ ಇರ್ಬೋದು. ಐ ಟೋಲ್ಡ್ ಯು ಇನ್ ದ ಲಾಸ್ಟ್ ಕ್ಲಾಸ್ ಎರಾಸ್ಮಸ್ ಇರ್ಬೋದು. ಎರಾಸ್ಮಸ್ ಟಾಟ್ ಲ್ಯಾಟಿನ್ ಇನ್ ಕ್ಯಾಂಬ್ರಿಡ್ಜ್ಗೆ ಬಂದು ಅಲ್ಲಿ ಉಳ್ಕೊಂಡು ಅಲ್ಲಿ ಇದ್ದಂತಹ ಇಂಗ್ಲಿಷ್ ಪೀಪಲ್ಗೆ ಲ್ಯಾಟಿನ್ ಅನ್ನ ಟೀಚ್ ಮಾಡ್ತಾ ಹೋಗ್ತಾರೆ. ಅದೇ ರೀತಿ ಬೇರೆ ಬೇರೆ ಎಜುಕೇಶನಿಸ್ಟ್ಗಳು ಏನ್ ಮಾಡ್ತಾರೆ, ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ನ ಟೀಚ್ ಮಾಡ್ತಾ ಹೋಗ್ತಾರೆ. ಸೊ ಹ್ಯೂಮನಿಸ್ಟ್ ಇನ್ಫ್ಲೂಯೆನ್ಸ್ ಇಂದ ಏನಾಗುತ್ತೆ, ಸ್ಲೋ ಆಗಿ ಏನಾಗುತ್ತೆ, ಲಿಟ್ರೇಚರ್ ಅಲ್ಲಿನ ಇನ್ಫ್ಲೂಯೆನ್ಸ್ ಅನ್ನ ಪಡ್ಕೊಳ್ತಾ ಹೋಗುತ್ತೆ. ಸೊ ಹಾಗಾದ್ರೆ ಟ್ಯೂಡರ್ ಪೀರಿಯಡ್ ಅಲ್ಲಿ ಯಾವ ರೀತಿಯಾಗಿ ಲಿಟ್ರೇಚರ್ ಫ್ಲರಿಶ್ ಆಗುತ್ತೆ, ಯಾವ ಯಾವ ಫೀಲ್ಡ್ ಅಲ್ಲಿ ಫ್ಲರಿಶ್ ಆಗುತ್ತೆ ನೋಡ್ತಾ ಹೋಗೋಣ. ಎಸ್, ಸೊ ಅರ್ಲಿ ರಿನೈನ್ಸನ್ಸ್ ಅಂಡ್ ದ ಲಿಟ್ರೇಚರ್ ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಬಿಕಾಸ್ ಇದನ್ನ ಅರ್ಲಿ ರಿನೈನ್ಸನ್ಸ್ ಅಂತ ಕೂಡ ಹೇಳ್ತಾರೆ ಬಿಕಾಸ್ ಅಲ್ಲಿಂದ ಇದು ಬಿಗಿನ್ ಆಗ್ತಾ ಹೋಗುತ್ತೆ. ಸೊ ಅರ್ಲಿ ಟ್ಯೂಡರ್ ಪೀರಿಯಡ್ ಅಂತ ಕೂಡ ನೀವು ಕರಿಬಹುದು, ಪ್ರೀ ಎಲಿಜಬೆಥನ್ ಪೀರಿಯಡ್ ಅಂತ ಕೂಡ ಕರಿಬಹುದು. ಸೊ ದಿಸ್ ಡೇಟೆಡ್ ಫ್ರಮ್ 1485 to 1557. ಬಿಕಾಸ್ 1558 ಅಲ್ಲಿ ಏನಾಗ್ತದೆ, ಎಲಿಜಬೆತ್ ದ ಫಸ್ಟ್ ಏನಾಗ್ತಾಳೆ, ಅಧಿಕಾರಕ್ಕೆ ಬರ್ತಾಳೆ. ಸೊ ಅದಕ್ಕೂ ಮೊದಲು ಏನೆಲ್ಲ ಆಗತ್ತೆ ನೋಡೋಣ. ಸೊ ನಾನು ಆಲ್ರೆಡಿ ಇನ್ಫಾರ್ಮೇಶನ್ ಸ್ವಲ್ಪ ಕೊಟ್ಟಿದ್ದೀನಿ ಇದ್ರ ಬಗ್ಗೆ. ಸ್ಟಿಲ್, ಎಸ್ಟಾಬ್ಲಿಷ್ಮೆಂಟ್ ಆಫ್ ದ ಟ್ಯೂಡರ್ ಡೈನಾಸ್ಟಿ. Henry VII's victory at the Battle of Bosworth Field in 1485. Remember, 1485 ಅಲ್ಲಿ ಏನಾಯ್ತು, ವಾರ್ಸ್ ಆಫ್ ದ ರೋಸಸ್ ಎಂಡ್ ಆಯ್ತು. Ended the Wars of the Roses. Before that, Wars of the Roses was going on between Yorkish dynasty and Tudor dynasty. Yorkish dynasty ರಿಚರ್ಡ್ ದಿ ಥರ್ಡ್ ಅನ್ನ ಸೋಲ್ಸಿ ಹೆನ್ರಿ ದ ಸೆವೆಂತ್ ಏನಾಗ್ತಾನೆ, ಅಧಿಕಾರಕ್ಕೆ ಬಂದು ಟ್ಯೂಡರ್ ಡೈನಾಸ್ಟಿಯನ್ನ ಎಸ್ಟಾಬ್ಲಿಷ್ ಮಾಡಿ. ಸೊ ಲೈಕ್ ಯಾರ್ಕಿಶ್ ಡೈನಾಸ್ಟಿಗೆ ಸೇರಿದಂತಹ ಎಲಿಜಬೆತ್ ಅನ್ನೋರನ್ನ ಮದುವೆ ಆಗ್ತಾನೆ. ಸೊ ಬಿಕಾಸ್ ಆಫ್ ದಿಸ್ ಏನಾಗುತ್ತೆ, ಫ್ರೆಂಡ್ಶಿಪ್ ವಿಲ್ ಬಿ ಎಸ್ಟಾಬ್ಲಿಷ್ಡ್. ಐ ಥಿಂಕ್ ಫ್ರೆಂಡ್ಶಿಪ್ ಹ್ಯಾಸ್ ಎಸ್ಟಾಬ್ಲಿಷ್ಡ್ ಬಿಟ್ವೀನ್ ದೀಸ್ ಟೂ ಡೈನಾಸ್ಟೀಸ್. ಓಕೆ, ಸೊ ಅಲ್ಲಿಂದ ಟ್ಯೂಡರ್ ಡೈನಾಸ್ಟಿ ಬೆಳೀತಾ ಹೋಗುತ್ತೆ. ಅವರಿಬ್ರು ನಡುವೆ ಇದ್ದಂತಹ ದ್ವೇಷ ಕಡಿಮೆ ಆಗತ್ತೆ. ಸೊ ಆಫ್ಟರ್ ಹೆನ್ರಿ ದ ಸೆವೆಂತ್, ಸೊ ಹೆನ್ರಿ ದ ಸೆವೆಂತ್ ಬಗ್ಗೆ ನಾನು ಆಲ್ರೆಡಿ ನಿಮ್ಗೆ ಇನ್ಫಾರ್ಮೇಶನ್ ನ ಕೊಟ್ಟಿದ್ದೀನಿ. ಹೆನ್ರಿ ದ ಸೆವೆಂತ್ ಏನ್ ಮಾಡ್ತಾರೆ, ತಮ್ಮ ಮಗಳು ಮಾರ್ಗರೆಟ್, ಓಕೆ, ಹಿ ಮ್ಯಾರಿಡ್ ಹಿಸ್ ಡಾಟರ್ ಮಾರ್ಗರೆಟ್ ಟು ಕಿಂಗ್ ಜೇಮ್ಸ್ ದಿ ಫೋರ್ತ್ ಆಫ್ ಸ್ಕಾಟ್ಲೆಂಡ್. ರಿಮೆಂಬರ್, ಡನ್ಬರ್ ವಾಸ್ ವರ್ಕಿಂಗ್ ಅಂಡರ್ ಕಿಂಗ್ ಜೇಮ್ಸ್ ದಿ ಫೋರ್ತ್. ಸೊ ಅದೆಲ್ಲ ನೆನಪಿದೆ ಅಂತ ಅನ್ಕೊಳ್ತೀನಿ. ನೆನಪಿಲ್ಲ ಅಂತಂದ್ರೆ ಪ್ಲೀಸ್ ಗೋ ಬ್ಯಾಕ್ ಅಂಡ್ ರೀಡ್ ದೋಸ್ ಥಿಂಗ್ಸ್. ಓಕೆ, ಸೊ ನೆಕ್ಸ್ಟ್ ಹಿ ಮ್ಯಾರಿಡ್ his son Henry VIII to a Spanish princess Catherine of Aragon. Catherine of Aragon ಗೆ ಮದುವೆ ಮಾಡ್ತಾರೆ. ಸೊ ಕ್ಯಾಥರಿನ್ ಆಫ್ ಆರಾಗಾನ್ಗೆ ಏನಾಗತ್ತೆ, ಯಾರು ಗಂಡ್ ಮಕ್ಳು ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಹೆನ್ರಿ ದಿ ಏತ್ ಏನ್ ಮಾಡ್ತಾರೆ, ಅವಳಿಗೆ ಡಿವೋರ್ಸ್ ಕೊಟ್ಟು ಬೇರೆಯವ್ರನ್ನ ಆನ್ ಬುಲಿನ ಮದ್ವೆ ಆಗ್ಬೇಕು ಅಂತ ಟ್ರೈ ಮಾಡ್ತಾರೆ. ಸೊ ಆದ್ರೆ ಇಲ್ಲೇನಾಗತ್ತೆ, ಪೋಪ್ ಏನ್ ಮಾಡ್ತಾರೆ, ಇದಕ್ಕೆ ಡಿವೋರ್ಸ್ಗೆ ಪರ್ಮಿಷನ್ ಅನ್ನ ಕೊಡೋದಿಲ್ಲ. ಸೊ ಅದನ್ನ ನೋಡ್ತಾ ಹೋಗೋಣ ಮುಂದೆ. ಸೊ ದ ರೈನ್ ಆಫ್ ಹೆನ್ರಿ ದಿ ಏತ್ ಬಿಗಿನ್ಸ್ ಇನ್ 1509 till 1547. Okay, Henry the Eighth's reign was marked by his break with the Roman Catholic Church. I told you, right? Roman Catholic Church ಅಲ್ಲಿ ಇದ್ದಂತಹ ಪೋಪ್ to establish the Church of England, a momentous political and religious shift
known as the English Reformation. Okay, English Reformation ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? The act of supremacy, declaring himself as the leader of England, is called the Act of Supremacy in 1534. Okay, declared Henry as the supreme head of the Church of England. ಸೊ ಇದೊಂದು ಲೈಕ್ ಮೇಜರ್ ಇಶ್ಯೂ ಆಗುತ್ತೆ. ಅಲ್ಲಿವರೆಗೂ ಇಂಗ್ಲೆಂಡ್ ವಾಸ್ ವರ್ಕಿಂಗ್ ಅಂಡರ್ ರೋಮನ್ ಕ್ಯಾಥಲಿಕ್ ಚರ್ಚ್. ಸೊ ಅಲ್ಲಿಂದ ಏನಾಗುತ್ತೆ, ಪ್ರಾಟೆಸ್ಟೆಂಟ್ಸ್ ಅಂದ್ರೆ ಆಂಗ್ಲಿಕನ್ ಚರ್ಚ್, ಎಸ್ಪೆಷಲಿ ಇನ್ ಇಂಗ್ಲೆಂಡ್ ಅಲ್ಲಿ ಪ್ರಾಟೆಸ್ಟೆಂಟಿಸಮ್ ಎಸ್ಟಾಬ್ಲಿಷ್ ಆಗೋದನ್ನ ನಾವು ಆಂಗ್ಲಿಕನಿಸಮ್ ಅಂತ ಹೇಳ್ತೀವಿ. ಆಂಗ್ಲಿಕನ್ ಚರ್ಚ್ ಏನಾಗುತ್ತೆ, ಎಸ್ಟಾಬ್ಲಿಷ್ ಆಗುತ್ತೆ. ಅದರ ಹೆಡ್ ಬಂದು ಯಾರಾಗಿರ್ತಾರೆ, ಹೆನ್ರಿ ದಿ ಏಯ್ತ್ ಆಗಿರ್ತಾರೆ. ಓಕೆ, ಸೊ ಡಿವೋರ್ಸ್ ಅನ್ನೋದು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಬಟ್ ಬಿಫೋರ್ ದಟ್ ಡಿವೋರ್ಸ್ ಅನ್ನೋದಕ್ಕೆ ಪರ್ಮಿಷನ್ ಇರೋದಿಲ್ಲ. ಎಸ್ಪೆಷಲಿ ರೋಮನ್ ಕ್ಯಾಥಲಿಕ್ ಚರ್ಚ್ ನ ಹೆಡ್ ಪೋಪ್ ಯಾಕೆ ಅವರಿಗೆ ಡಿವೋರ್ಸ್ಗೆ ಪರ್ಮಿಷನ್ ಕೊಡೋದಿಲ್ಲ ಅಂತಂದ್ರೆ, ಕ್ಯಾಥರಿನ್ ಆಫ್ ಆರಗನ್ ವಾಸ್ ರಿಲೇಟಿವ್ ಟು ದಟ್ ಪೋಪ್. ಸೊ ಅದಕ್ಕೋಸ್ಕರ ಅವನು ಪರ್ಮಿಷನ್ ಅನ್ನ ಕೊಡ್ತಾ ಇರೋಲ್ಲ. ಸೊ ಲೈಕ್ ಹೆನ್ರಿ ದಿ ಏಯ್ತ್ ವಾಸ್ ಇನ್ ಲವ್ ವಿತ್ ಆನ್ ಬೊಲಿನ್ ಅಂಡ್ ಹಿ ವಾಂಟೆಡ್ ಟು ಮ್ಯಾರಿ ಹರ್. ಸೊ ಅದಕ್ಕೆ ಏನ್ ಮಾಡ್ತಾರೆ ಅವರು, ದಿ ಆಕ್ಟ್ ಆಫ್ ಸುಪ್ರಿಮಸಿಯನ್ನ ಜಾರಿಗೆ ತಂದು 1534 ಅಲ್ಲಿ ಹಿ ಮ್ಯಾರಿಡ್ ಆನ್ ಬೊಲಿನ್. ನೆಕ್ಸ್ಟ್, ದಿ ರೈನ್ ಆಫ್ ಎಡ್ವರ್ಡ್ ದಿ ಸಿಕ್ಸ್ತ್. ಸೊ ಎಡ್ವರ್ಡ್ ದಿ ಸಿಕ್ಸ್ತ್ ಅಂತಂದ್ರೆ ಲೈಕ್ ಈವನ್ ಆನ್ ಬೊಲಿನ್ಗೂ ಕೂಡ ಏನು ಗಂಡ್ಮಕ್ಳು ಆಗೋದಿಲ್ಲ. ಸೊ ರಿಮೆಂಬರ್, ಹೆನ್ರಿ ದಿ ಏಯ್ತ್ ಹ್ಯಾಡ್ 3 wives. ಓಕೆ, ಫಸ್ಟ್ ಒನ್ ಈಸ್ ಕ್ಯಾಥರಿನ್. ಕ್ಯಾಥರಿನ್ಗೆ ಹುಟ್ಟಿದಂತಹ ಮಗಳು ಮೇರಿ, ಬ್ಲಡಿ ಮೇರಿ. ರಿಮೆಂಬರ್ ಐ ಟೋಲ್ಡ್ ಯು ದಟ್. And next comes Anne Boleyn, Anne Boleyn's daughter, the famous Elizabeth I. Then comes ಸೇಮೋರ್, ಜೇನ್ ಸೇಮೋರ್. ಜೇನ್ ಸೇಮೋರ್ ಮಗನೇ ಬಂದು ಎಡ್ವರ್ಡ್ ದಿ ಸಿಕ್ಸ್ತ್ ಆಗಿರ್ತಾರೆ. ಬಟ್ ಅವರ ಪೀರಿಯಡ್ ಅಲ್ಲಿ ಅಷ್ಟೊಂದೇನೋ ಲಿಟ್ರೇಚರ್ ಆಗ್ಲಿ ಅಥವಾ ಅವರ ಅಧಿಕಾರದಲ್ಲಿ ಅಷ್ಟೊಂದು ಬೆಳವಣಿಗೆಗಳಾಗೋದಿಲ್ಲ. ಹಾಗಾಗಿ ನಮ್ಗೆ ಎಡ್ವರ್ಡ್ ದಿ ಸಿಕ್ಸ್ತ್ ಅಷ್ಟು ಇಂಪಾರ್ಟೆಂಟ್ ಆಗಲ್ಲ. ಸ್ಟಿಲ್ ಹೆನ್ರಿ ದಿ ಏಯ್ತ್ ಸನ್ Edward the sixth was a Protestant. He was also Protestant and his reign saw further Protestant reforms. ಅಂದ್ರೆ ರಿಫಾರ್ಮ್ಸ್ ಇಲ್ಲಿ ಸ್ಟಾರ್ಟ್ ಆಗಿದ್ದು ಇಲ್ಲೇನಾಗ್ತಾ ಹೋಗುತ್ತೆ, ಬೆಳೀತಾ ಹೋಗುತ್ತೆ. ಬಟ್ ದ ರೈನ್ ವಾಸ್ ಅಂಡರ್ ದಿ ರೀಜೆಂಟ್ಸ್ ಅಂತಂದ್ರೆ ಎಡ್ವರ್ಡ್ ದಿ ಸಿಕ್ಸ್ತ್ ವಾಸ್ ಸೋ ವೀಕ್ ಅಂಡ್ ಯಂಗರ್ ಒನ್. ಅದಕ್ಕೋಸ್ಕರ ರೀಜೆಂಟ್ಸ್ ಅವನ ಆಡಳಿತವನ್ನ ನೋಡ್ಕೊಳ್ತಾ ಇರ್ತಾರೆ. ಹಾಗಾಗಿ ನಮ್ಗೆ ಅಷ್ಟು ಇಂಪಾರ್ಟೆಂಟ್ ಆಗಿ ಈ ಪೀರಿಯಡ್ ಕಂಡು ಬರಲ್ಲ. ನೆಕ್ಸ್ಟ್ ಕಮ್ಸ್ ದ ರೈನ್ ಆಫ್ ಮೇರಿ ದಿ ಫಸ್ಟ್. ಮೇರಿ ದಿ ಫಸ್ಟ್ ಅಂದ್ರೆ ಯಾರಾಗಿರ್ತಾರೆ, ಬ್ಲಡಿ ಮೇರಿ ಆರ್ ದ ಡಾಟರ್ ಆಫ್ ಕ್ಯಾಥರಿನ್, ಫಸ್ಟ್ ವೈಫ್. ಹೆನ್ರಿ ದಿ ಏಯ್ತ್ ನ ಫಸ್ಟ್ ವೈಫ್ ಆಗಿರ್ತಾಳೆ ಕ್ಯಾಥರಿನ್. ಕ್ಯಾಥರಿನ್ಗ ಹುಟ್ಟಿದಂತೆ ಮಗಳೇ ಮೇರಿ, ಮೇರಿ ದ ಫಸ್ಟ್. ಹೆನ್ರೀಸ್ ಕ್ಯಾಥಲಿಕ್ ಡಾಟರ್, ಓಕೆ, sought to restore Catholicism. ಯಾಕೆ, ಹೆನ್ರಿ ದಿ ಸೆವೆಂತ್, ಹೆನ್ರಿ ದಿ ಏಯ್ತ್ ಪೀರಿಯಡ್ ಅಲ್ಲಿ ಏನಾಗುತ್ತೆ, ಪ್ರಾಟೆಸ್ಟೆಂಟಿಸಮ್ ಏನಾಗಿರುತ್ತೆ, ಲೈಕ್ ಬೆಳಕಿಗೆ ಬಂದಿರುತ್ತೆ, ಬೆಳೆಯೋಕೆ ಸ್ಟಾರ್ಟ್ ಆಗಿರುತ್ತೆ. ಕ್ಯಾಥಲಿಸಮ್ ಅಲ್ಲಿಗೆ ಎಂಡ್ ಆಗಿರುತ್ತೆ. ಅಂದ್ರೆ ಲೈಕ್ ಕ್ಯಾಥಲಿಸಮ್ ಅನ್ನೋದು ಒಂದು ಲೈಕ್ ಎಲ್ರು ಅಪೋಸ್ ಮಾಡೋಕೆ ಸ್ಟಾರ್ಟ್ ಮಾಡಿರ್ತಾರೆ ಬಿಕಾಸ್ ಆಫ್ ಇಟ್ಸ್ ರಿಜಿಡ್ ರೂಲ್ಸ್. ಸೊ ಇಲ್ಲಿ ಮೇರಿ ದ ಫಸ್ಟ್ ಏನ್ ಮಾಡ್ತಾಳೆ, ತನ್ನ ತಾಯಿ ಕ್ಯಾಥಲಿಸಮ್ಗೆ ಸೇರಿದ್ದು, ಅವಳ ಇನ್ಫ್ಲೂಯೆನ್ಸ್ ಮೇರಿಗೂ ಇರುತ್ತೆ. ಮೇರಿ ತನ್ನ ಕ್ಯಾಥಲಿಸಮ್ ಅನ್ನ ಮತ್ತೆ ಎಸ್ಟಾಬ್ಲಿಷ್ ಮಾಡೋಕೆ ಟ್ರೈ ಮಾಡ್ತಾಳೆ. ಹರ್ ಮ್ಯಾರೇಜ್ ಟು ದ ಕ್ಯಾಥಲಿಕ್ ಕಿಂಗ್ ಫಿಲಿಪ್ ದಿ ಸೆಕೆಂಡ್ ಆಫ್ ಸ್ಪೇನ್ ಅಂಡ್ ಹರ್ ಪರ್ಸಿಕ್ಯೂಷನ್ ಆಫ್ ಪ್ರಾಟೆಸ್ಟೆಂಟ್ಸ್. ಸೊ ಪ್ರಾಟೆಸ್ಟೆಂಟ್ಸ್, ಐ ಟೋಲ್ಡ್ ಯು ರೈಟ್, ಸುಮಾರು 300 ಜನರನ್ನ, ಅವಳು ಪ್ರಾಟೆಸ್ಟೆಂಟಿಸಮ್ಗೆ ಸೇರಿದಂತಹ 300 ಜನರನ್ನ ಏನ್ ಮಾಡ್ತಾಳೆ, ಗಲ್ಲಿಗೆ ಇರಿಸಿರ್ತಾಳೆ. ಸೊ ಅದಕ್ಕೆ ಅವಳಿಗೆ ಬ್ಲಡಿ ಮೇರಿ ಅನ್ನೋ ಹೆಸರು ಕೂಡ ಬಂದಿರುತ್ತೆ. ಜನರೇಟೆಡ್ ಟೆನ್ಷನ್ ಅಂಡ್ ರೆಬಲಿಯನ್ ಲೈಕ್ ವ್ಯಾಟ್ಸ್ ರೆಬಲಿಯನ್ ಇನ್ 1554. ಇವನ್ ದ ಪೋಯೆಟ್ ವ್ಯಾಟ್, ಸೊ ಅವರು ಕೂಡ ಇದ್ರ ವಿರುದ್ಧ ಲೈಕ್ ತಿರುಗಿ ಬಿದ್ದಿರ್ತಾರೆ. ಸೊ ಇದಕ್ಕೆಲ್ಲ ಈ ಪೀರಿಯಡ್ ಅಲ್ಲಿ ಎಸ್ಪೆಷಲಿ ಪ್ರೀ ಎಲಿಜಬೆಥನ್ ಪೀರಿಯಡ್ ಆರ್ ಅರ್ಲಿ ರಿನೈನ್ಸೆನ್ಸ್ ಆರ್ ಅರ್ಲಿ ಟ್ಯೂಡರ್ ಪೀರಿಯಡ್. ಇಲ್ಲಿ ಏನೇನೆಲ್ಲ ಆಗುತ್ತೆ, ಇನ್ಫ್ಲೂಯೆನ್ಸ್ ಆಫ್ ರಿನೈನ್ಸೆನ್ಸ್, ಹ್ಯೂಮನಿಸಮ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಎಲ್ಲಿಂದ, ಇಟಲಿಯಿಂದ. ಓಕೆ, ಇಟಲಿಯಿಂದ ಬಂದಂತಹ ಟ್ರಾವೆಲರ್ಸ್ ಏನ್ ಮಾಡ್ತಾ ಹೋಗ್ತಾರೆ, ಇಲ್ಲಿ ಕ್ಲಾಸಿಕಲ್ ಲಿಟ್ರೇಚರ್ ನ ಸ್ಪ್ರೆಡ್ ಮಾಡೋದ್ರ ಜೊತೆಗೆ ಹ್ಯೂಮನಿಸಮ್ ಇಂಪಾರ್ಟೆನ್ಸ್ ಅನ್ನ ಅಲ್ಲಿ ಸ್ಪ್ರೆಡ್ ಮಾಡ್ತಾ ಹೋಗ್ತಾರೆ. ಸೊ ಲೈಕ್ ಹ್ಯೂಮನಿಸಮ್ ಅಂತಂದ್ರೇನು, ಹ್ಯೂಮನ್ ವಾಸ್ ದಿ ಸೆಂಟರ್ ಆಫ್ ಇಮ್ಯಾಜಿನೇಷನ್ ಅಥವಾ ಲಿಟ್ರೇಚರ್ ಅಥವಾ ಥಾಟ್ ಪ್ರೋಸೆಸ್. ಬಿಫೋರ್ ದಟ್ ರಿಲಿಜನ್ ವಾಸ್ ದ ಸೆಂಟರ್. ಸೊ ಹ್ಯೂಮನಿಸಮ್ ಅಲ್ಲಿ ಏನ್ ಮಾಡುತ್ತೆ, ಲೈಕ್
ಏನಾಗುತ್ತೆ, ಲಿಟ್ರೇಚರ್ ಅಲ್ಲಿ ಇರ್ಬೋದು ಅಥವಾ ಬೇರೆ ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಅಲ್ಲಿ ಇರ್ಬೋದು, ಹ್ಯೂಮನ್ ಅದ್ರದ ಸೆಂಟರ್ ಆಗ್ತಾ ಹೋಗ್ತಾನೆ. ದೆನ್ ಹೆನ್ರಿ ದಿ ಏತ್ ಹಿಮ್ಸೆಲ್ಫ್ ರೋಟ್ ಪೋಯೆಟ್ರಿ ಅಂಡ್ ಮ್ಯೂಸಿಕ್. ಸೊ ಕ್ಯಾಥೋಲಿಸಮ್ ಇಂದ ದೂರ ಆದಂತಹ ಹೆನ್ರಿ ಲೈಕ್ ಲಿಟ್ರೇಚರ್ಗೆ ಪ್ರಿಫರೆನ್ಸ್ ಅನ್ನ ಕೊಡ್ತಾ ಹೋಗ್ತಾನೆ. ಸೊ ಅವನ ಕಾಲದಲ್ಲೂ ಕೂಡ ಲಿಟ್ರೇಚರ್ ಫ್ಲರಿಶ್ ಆಗೋಕೆ ಬಿಗಿನ್ ಆಗತ್ತೆ. ದೆನ್ ರಿಲಿಜಿಯಸ್ ಲಿಟ್ರೇಚರ್ ಅಂಡ್ ರಿಫಾರ್ಮೇಶನ್ ಟೆಕ್ಸ್ಟ್. ಸೊ ಯೂಶಲ್ ಆಗಿ ನಾನು ಆಗ್ಲೇ ಹೇಳಿದೀನಿ, ಲೈಕ್ ಟಿಂಡೇಲ್ ಅಂಡ್ ಕವರ್ಡೆಲ್ ಏನ್ ಮಾಡ್ತಾರೆ, ಲೈಕ್ ಬೈಬಲ್, ಓಲ್ಡ್ ಟೆಸ್ಟಮೆಂಟ್ ಅಂಡ್ ನ್ಯೂ ಟೆಸ್ಟಮೆಂಟ್ ಅನ್ನ ಲೈಕ್ ವರ್ನಾಕ್ಯುಲರ್ ಲ್ಯಾಂಗ್ವೇಜ್ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡ್ತಾರೆ 1525 ಅಲ್ಲಿ. ಇಫ್ ಯು ರಿಮೆಂಬರ್ 1525 ಟಿಂಡೇಲ್ಸ್ ಟ್ರಾನ್ಸ್ಲೇಷನ್ ಆಫ್ ನ್ಯೂ ಟೆಸ್ಟಮೆಂಟ್. ಸೊ ಹಾಗಾಗಿ ಬೈಬಲ್ ಎಲ್ಲರಿಗೂ ಕೂಡ ಚೀಪ್ ಆಗಿ ದೊರೆಯುವಂತೆ ಆಗುತ್ತೆ. ಅದ್ರ ಜೊತೆಗೆ ಕ್ಯಾಕ್ಸ್ಟನ್ಸ್ ಪ್ರಿಂಟಿಂಗ್ ಪ್ರೆಸ್ ಕೂಡ ಇರ್ಬೋದು. ಸೊ ಪ್ರಿಂಟಿಂಗ್ ಪ್ರೆಸ್ ಇಂದ ಜೊತೆಗೆ ಬೈಬಲ್ ಟ್ರಾನ್ಸ್ಲೇಷನ್ ಇಂದ ಸಾಮಾನ್ಯ ಜನರು ಕೂಡ, ಈವನ್ ದ ಕಾಮನರ್ಸ್ ವರ್ able to get the Bible and read them and interpret them. So next, the origin and development of drama. So morality play ಇರ್ಬೋದು, ಲೈಕ್ ಮಿಸ್ಟ್ರಿ ಪ್ಲೇ ಇರ್ಬೋದು. ಸೊ ಅದೆಲ್ಲವನ್ನ ನಾನು ನಿಮ್ಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ. ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ, ಪ್ಲೀಸ್ ಗೋ ಥ್ರೂ ದಟ್, ಬಿಕಾಸ್ ದ ಡ್ರಾಮಾ, ಆರಿಜಿನ್ ಆಫ್ ಡ್ರಾಮಾ ಯಾವ ರೀತಿಯಾಗಿ ಇರುತ್ತೋ ಅದ್ರ ಬೇಸ್ ಮೇಲೆ ನೆಕ್ಸ್ಟ್ ಡ್ರಾಮಾ ಬೆಳೀತಾ ಹೋಗುತ್ತೆ. ಹಾಗಾಗಿ ಸೊ ಬಿಗಿನಿಂಗ್ ವಾಸ್ ವೆರಿ ಇಂಪಾರ್ಟೆಂಟ್, ಬಿಗಿನಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ದೆನ್ ಎಜುಕೇಶನ್ ಅಂಡ್ ಪ್ರಿಂಟಿಂಗ್. ಸೊ ಎಜುಕೇಶನ್ ಪ್ರಿಂಟಿಂಗ್ ಅಂತ ಅಂದ್ರೆ ಇಲ್ಲಿ ಎಜುಕೇಶನ್ ಅನ್ನೋದು ಬರೀ ಚರ್ಚ್ಗೆ ಮಾತ್ರ ಏನಾಗಿರುತ್ತೆ, ರಿಸರ್ವ್ ಆಗಿರುತ್ತೆ. ಸೊ ಪ್ರಿಂಟಿಂಗ್ ಪ್ರೆಸ್ ಯಾವಾಗ ಏನು ಇಂಟ್ರೊಡ್ಯೂಸ್ ಆಗುತ್ತೋ, ದ ಪ್ರಿಂಟಿಂಗ್ ಪ್ರೆಸ್ ಹೆಲ್ಪ್ಡ್ ದಿ ಕಾಮನರ್ಸ್ ಆಲ್ಸೋ ಟು ಗೆಟ್ ಎಜುಕೇಶನ್ ವಿತ್ ದ ಚೀಪ್ ಪ್ರಿಂಟಿಂಗ್ ಬುಕ್ಸ್ and with the classical literature which was translated into vernacular languages. vernacular languages ಗೆ ಟ್ರಾನ್ಸ್ಲೇಟ್ ಆಗಿದ್ರ ಜೊತೆಗೆ ಸ್ಕಾಲರ್ಸ್ ಏನಾಗ್ತಾ ಹೋಗ್ತಾರೆ, ಬೈಸಂಟೈನ್ ಎಂಪೈರ್ ಬಿದ್ದಿದ ತಕ್ಷಣ ಅಲ್ಲಿಂದ ಬೇರೆ ಯುರೋಪಿಯನ್ ಕಂಟ್ರೀಸ್ಗೆಲ್ಲ ಏನಾಗ್ತಾರೆ, ಸ್ಪ್ರೆಡ್ ಆಗ್ತಾ ಹೋಗ್ತಾರಲ್ವಾ. ಸೊ ಎಜುಕೇಶನ್ಗೆ ಜನ ಇಂಪಾರ್ಟೆನ್ಸ್ ಕೊಡ್ತಾರೆ ಬಿಕಾಸ್ ಆಫ್ ಹ್ಯೂಮನಿಸಮ್. ಸೊ ಈ ರೀತಿ ಒಂದಕ್ಕೊಂದು ಇಂಟರ್ಲಿಂಕ್ ಆಗಿ ಏನಾಗುತ್ತೆ, ಅಲ್ಲಿ ಲಿಟ್ರೇಚರ್ಗೂ ಕೂಡ ಕಾಂಟ್ರಿಬ್ಯೂಷನ್ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ದಸ್ the early Tudor period saw significant literary contributions that shaped the foundations of English literature. So this is the basement, we can say, especially as humanist and Renaissance ideas began to permeate English culture. English culture ತನ್ನದೇ ಆದಂತಹ ಕಲ್ಚರ್ ಅನ್ನ ಬೆಳೆಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ. ರೈಟರ್ಸ್ ಆಫ್ ದಿಸ್ ಟೈಮ್, ಮೆನಿ ಆಫ್ ಹೂಮ್ ವರ್ ಅಸೋಸಿಯೇಟೆಡ್ ವಿತ್ ದ ರಾಯಲ್ ಕೋರ್ಟ್. ಸೊ ಯೂಶುವಲ್ ಆಗಿ ಸೊ ಫಸ್ಟ್ ಬಿಗಿನ್ ಆಗೋದೆ ರಾಯಲ್ಟಿ ಇಂದ, ಐ ಮೀನ್ ರಾಯಲ್ ಕೋರ್ಟ್ ಇಂದ ಅಲ್ವಾ. ಸೊ ಅರಿಸ್ಟೋಕ್ರೆಟಿಕ್ ಫ್ಯಾಮಿಲಿ ಮೆಂಬರ್ಸ್ ಸ್ಟಾರ್ಟೆಡ್ ಟು ಟೇಕ್ ಎಜುಕೇಶನ್ ಫ್ರಮ್ ದೆಮ್. ಏನಾಗುತ್ತೆ, ಕೋರ್ಟ್ಗೆ ಸ್ಪ್ರೆಡ್ ಆಗುತ್ತೆ, ಕೋರ್ಟ್ ಇಂದ ಸಾಮಾನ್ಯ ಜನರಿಗೆ ಅದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಎಕ್ಸ್ಪೆರಿಮೆಂಟೆಡ್ ವಿತ್ ನ್ಯೂ ಫಾರ್ಮ್ಸ್ ಅಂಡ್ ಥೀಮ್ಸ್. ಸೊ ಲೈಕ್ ಪೋಯೆಟ್ರಿ, ಪ್ರೋಸ್, ಡ್ರಾಮಾ ಇರ್ಬೋದು. ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ ನಾವೆಲ್ ಏನಾಗುತ್ತೆ, ಫಾರ್ಮ್ ಆಗ್ತಾ ಹೋಗುತ್ತೆ. ಇಂಟಿಗ್ರೇಟಿಂಗ್ ಕ್ಲಾಸಿಕಲ್ ಇನ್ಫ್ಲುಯೆನ್ಸಸ್ ವಿತ್ ಇಂಗ್ಲಿಷ್ ವರ್ನಾಕ್ಯುಲರ್ ಸ್ಟೈಲ್ಸ್. ಸೊ ಲೈಕ್ ಅವ್ರೇನ್ ಮಾಡ್ತಾ ಹೋಗ್ತಾರೆ, ಕ್ಲಾಸಿಕಲ್ ಲಿಟ್ರೇಚರ್ ಅನ್ನ ಟ್ರಾನ್ಸ್ಲೇಟ್ ಮಾಡೋದ್ರ ಜೊತೆಗೆ ಇಮಿಟೇಟ್ ಮಾಡ್ತಾ ತಮ್ಮದೇ ಆದ ಭಾಷೆಗೆ ಅದನ್ನ ಹೊಂದಿಸ್ಕೊಳ್ತಾ ಹೋಗ್ತಾರೆ. ದಟ್ ವಾಸ್ ಮೋರ್ ಇಂಪಾರ್ಟೆಂಟ್. ಸೊ ಅಲ್ಲಿಂದ ಲಿಟ್ರೇಚರ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಫ್ಲರಿಶ್ ಆಗತ್ತೆ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ we have to know about poetry. Okay, what is the poet, I mean how the poetry began in English vernacular languages at that time. So the major contributors are like Sir Thomas Watt and Surrey and other sonneteers. Okay, so first ಯಾರಪ್ಪ ಅಂತಂದ್ರೆ ಸರ್ ಥಾಮಸ್ ವ್ಯಾಟ್, 1503 ಇಂದ 1542. ಸೊ ಲೈಕ್ ಅವರ ಜೀವಿತಾವಧಿ ತುಂಬಾನೇ ಕಡಿಮೆ ಇರುತ್ತೆ because of his relationship with Anne Boleyn. So Watt was born in 1503 at Allington Castle in Kent, England, into a prominent family. So this is important because of their background, because of their influence, they were connected with ರಾಯಲ್ ಕೋರ್ಟ್. ಸೊ ಅಲ್ಲಿಂದ ಏನಾಗತ್ತೆ, ಅವರ ಎಜುಕೇಶನ್ ಆಗಿರ್ಲಿ, ಅವರ ಲೈಕ್ ಲಿಟ್ರರಿ ಬ್ಯಾಕ್ಗ್ರೌಂಡ್ ಆಗಿರ್ಲಿ, ಲಿಟ್ರರಿ ಕಾಂಟ್ರಿಬ್ಯೂಷನ್ ಆಗಿರ್ಲಿ, ಎಲ್ಲವೂ ಕೂಡ ಏನಾಗಿರುತ್ತೆ, ಇನ್ಫ್ಲುಯೆನ್ಸ್ ಆಗಿರುತ್ತೆ. ವ್ಯಾಟ್ ಈಸ್ ಆಫನ್ ಸೆಲೆಬ್ರೇಟೆಡ್ ಆಸ್ ದಿ ಫಾದರ್ ಆಫ್ ದಿ ಇಂಗ್ಲಿಷ್ ಸಾನೆಟ್. ಸಾನೆಟ್ ಅಲ್ಲ, ಇಂಗ್ಲಿಷ್ ಸಾನೆಟ್.
ಸೊ ಫಾದರ್ ಆಫ್ ರಿನೈನ್ಸನ್ಸ್ ಬಂದು ಪೆಟ್ರಾರ್ಕ್. ಪೆಟ್ರಾರ್ಕ್ ಇಂಟ್ರೊಡ್ಯೂಸ್ ದಿ ಸಾನೆಟ್ ಫಾರ್ಮ್ ಅಂಡ್ ವ್ಯಾಟ್ ಕಾಪಿಡ್ ದಟ್ ಫಾರ್ಮ್. ಪೆಟ್ರಾರ್ಕ್ ಇಂದ, ಇಟಲಿಯಲ್ಲಿ ಇದ್ದಂತಹ ಹ್ಯೂಮನಿಸ್ಟ್ ಪೆಟ್ರಾರ್ಕ್ ಇಂದ ಅವ್ರೇನ್ ಮಾಡ್ತಾರೆ, ಸಾನೆಟ್ ಫಾರ್ಮ್ ಅನ್ನ ಏನು ಇಮಿಟೇಟ್ ಮಾಡಿ ಇಂಗ್ಲಿಷ್ ಲ್ಯಾಂಗ್ವೇಜ್ಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಂಡ್ ಇಟ್ ಈಸ್ ಲೈಕ್ ಇಂಟ್ರೊಡ್ಯೂಸಿಂಗ್ ಟು ದಿ ಇಂಗ್ಲಿಷ್ ಪೀಪಲ್. ಟಿಲ್ ದೆನ್ ಪೀಪಲ್ ಡಿಂಟ್ ನೋ ಹೌ ಟು ರೈಟ್ ಇನ್ ಸಚ್ ಅ ವೇ. ಆಯ್ತಾ, ಲೈಕ್ ಸಾನೆಟ್ ಇರ್ಬೋದು, ಸಾನೆಟ್ ಫಾರ್ಮ್ ಇರ್ಬೋದು, ಈ ರೀತಿ ಬರೀಬಹುದು, ಈ ರೀತಿಯಾಗಿ ನಮ್ಮ ಇಮ್ಯಾಜಿನೇಷನ್ ಅನ್ನ ಎಕ್ಸ್ಪ್ರೆಸ್ ಮಾಡ್ಬೋದು ಅನ್ನೋದು ಕೂಡ ಅವ್ರಿಗೊಂದು ಏನು ಗೊತ್ತಿರ್ಲಿಲ್ಲ. ಸೊ ಅವಾಗ ಥಾಮಸ್ ವ್ಯಾಟ್ ಏನ್ ಮಾಡ್ತಾರೆ, ಪೆಟ್ರಾರ್ಕ್ ಫಾರ್ಮ್ ಆಫ್ ಸಾನೆಟ್ ಅನ್ನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿ ಒಂದು ಮಾದರಿಯನ್ನ, ಒಂದು ಮಾಡೆಲ್ ಅನ್ನ ಕೊಡ್ತಾರೆ. ಹಿಸ್ ಇಂಟ್ರೊಡಕ್ಷನ್ ಆಫ್ ದಿಸ್ ಫಾರ್ಮ್ ಮಾರ್ಕ್ಡ್ ಎ ಟರ್ನಿಂಗ್ ಪಾಯಿಂಟ್ ಇನ್ ಇಂಗ್ಲಿಷ್ ಪೋಯೆಟ್ರಿ. ಸೊ ಅಲ್ಲಿಂದ ಇಂಗ್ಲಿಷ್ ಪೋಯೆಟ್ರಿಗೆ ಒಂದು ಏನು ಟರ್ನಿಂಗ್ ಪಾಯಿಂಟ್ ಸಿಗ್ತಾ ಹೋಗುತ್ತೆ, ಅದರ ಬೆಳವಣಿಗೆಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಹಿಸ್ ಫಾದರ್ ಸರ್ ಹೆನ್ರಿ ವ್ಯಾಟ್. ಓಕೆ, ಸೊ ಲೈಕ್ ಚಾರ್ಸರ್ ಫಾದರ್ ಯಾವ ರೀತಿಯಾಗಿ, ಶೇಕ್ಸ್ಪಿಯರ್ ಫಾದರ್ ಯಾವ ರೀತಿಯಾಗಿ ಎಲ್ಲ ಲೈಕ್ ಅವರು ತಮ್ಮ ತಮ್ಮ ಮಕ್ಕಳ ಜೀವನದ ಮೇಲೆ ಯಾವ ರೀತಿಯಾಗಿ ಇನ್ಫ್ಲುಯೆನ್ಸ್ ಮಾಡ್ತಾರೋ, ಅದೇ ರೀತಿ ಹೆನ್ರಿ ವ್ಯಾಟ್ ಕೂಡ ವಾಸ್ ಎ ಲಾಯಲ್ ಸಪೋರ್ಟರ್ ಆಫ್ ಹೆನ್ರಿ ದಿ ಸೆವೆಂತ್ and a trusted figure at court, which allowed ವ್ಯಾಟ್ ಅರ್ಲಿ ಎಕ್ಸ್ಪೋಜರ್ ಟು ದ ಕೋರ್ಟ್ಲಿ ಲೈಫ್. ಸಡನ್ ಆಗಿ ಈಗ ಫಾರ್ ಎಕ್ಸಾಂಪಲ್ ಎಡ್ಮಂಡ್ ಸ್ಪೆನ್ಸರ್ ಮುಂದೆ ನೋಡ್ತಾ ಹೋಗ್ತೀರಾ, he didn't have any connection with the royal court. Because of that he was suffering like anything. ಸೊ ಅದರಿಂದ ಅವನಿಗೆ ತುಂಬಾ ಸಫರ್ ಮಾಡ್ತಾ ಹೋಗ್ತಾನೆ ಇಡೀ ಜೀವನದಲ್ಲಿ. ಕೊನೆಗೆ ಆಸ್ ಎ ಬೆಗ್ಗರ್ ಏನಾಗ್ತಾನೆ, ಸತ್ತೋಗ್ತಾನೆ. ಸೊ ಇಲ್ಲಿ ರಾಯಲ್ ಕೋರ್ಟ್ ಕನೆಕ್ಷನ್ ಇಂದ ಅವ್ರೇನಾಗ್ತಾರೆ, ತಮ್ಮ ಪೊಲಿಟಿಕಲ್ ಲೈಫ್ ಅಲ್ಲಿ ಆಗಿರ್ಬೋದು ಅಥವಾ ಲಿಟರರಿ ಲೈಫ್ ಅಲ್ಲಿ ಆಗಿರ್ಬೋದು ತುಂಬಾ ಬೆಳವಣಿಗೆಯನ್ನ ಕಾಣ್ತಾರೆ. ಸ್ಟಡಿಡ್ ಲ್ಯಾಟಿನ್ ಅಂಡ್ ಇಟಾಲಿಯನ್ ಅಟ್ ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿ. ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿನಲ್ಲಿ ಲ್ಯಾಟಿನ್ ಮತ್ತೆ ಇಟಾಲಿಯನ್ ಲ್ಯಾಂಗ್ವೇಜಸ್ ನ ಕಲಿತಾರೆ. ಇದು ತಮ್ಮ ಮುಂದಿನ ಲಿಟರರಿ ಕೊಡುಗೆಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿ ಏನು ಹೆಲ್ಪ್ ಆಗತ್ತೆ. ವ್ಯಾಟ್ ಎಂಟರ್ ದಿ ಕೋರ್ಟ್ ಆಫ್ ಹೆನ್ರಿ ದಿ ಏತ್. ಸೊ ಅವನ ತಂದೆ ಹೆನ್ರಿ ದ ಸೆವೆಂತ್ ಕೋರ್ಟ್ ಅಲ್ಲಿ ವರ್ಕ್ ಮಾಡ್ತಿರ್ತಾನೆ. ವ್ಯಾಟ್ ಎಂಟರ್ಡ್ Henry VIII court around 1520 as an ambassador to several European courts like Chaucer. Remember? So ambassador ಆಗಿ ಬೇರೆ ಬೇರೆ ಕಂಟ್ರೀಸ್ಗೆ ಏನು ಚಾಸರ್ ವಿಸಿಟ್ ಮಾಡಿದ್ದಕ್ಕೇನೆ ಅವ್ರಿಗೆ ಫ್ರೆಂಚ್ ಲ್ಯಾಂಗ್ವೇಜ್ ಇಂದ ಇನ್ಫ್ಲುಯೆನ್ಸ್ ಆದ್ರು, ಫ್ರೆಂಚ್ ಪೊಯಿಟ್ರಿ ಇಂದ ಇನ್ಫ್ಲುಯೆನ್ಸ್ ಆದ್ರು. ಸೊ ಅದನ್ನ ಟ್ರಾನ್ಸ್ಲೇಟ್ ಮಾಡಿದ್ರು. ಅದೇ ಫಾರ್ಮ್ ಅನ್ನ ಡ್ರೀಮ್ ಆಲೆಗರಿನ ಇಮಿಟೇಟ್ ಮಾಡ್ತಾ ಹೋದ್ರು, ಡೆಕಮರಾನನ್ನ ಇಮಿಟೇಟ್ ಮಾಡ್ತಾ ಹೋದ್ರು ತಮ್ಮ ಏನು ಟೇಲ್ಸ್, ಏನು ಕ್ಯಾಂಟಬರಿ ಟೇಲ್ಸ್ ಅಲ್ಲಿ. ಆ ರೀತಿ ತಮ್ಮ ಲೈಕ್ ಅಂಬಾಸಿಡರ್ ಆಗಿರೋದು ಅವ್ರಿಗೊಂದು ಪ್ಲಸ್ ಪಾಯಿಂಟ್. ಅದೇ ರೀತಿ ಇಲ್ಲಿ ವ್ಯಾಟ್ ಕೂಡ ಅಂಬಾಸಿಡರ್ ಆಗಿರ್ತಾರೆ ಇನ್ ಸೆವೆರಲ್ ಯುರೋಪಿಯನ್ ಕೋರ್ಟ್ಸ್ ಇನ್ಕ್ಲೂಡಿಂಗ್ ಫ್ರಾನ್ಸ್, ಇಟಲಿ ಅಂಡ್ ಸ್ಪೇನ್. ಓಕೆ, ವ್ಯಾಟ್ ಈಸ್ ಆಫನ್ ಅಸೋಸಿಯೇಟೆಡ್ ವಿತ್ ಆನ್ ಬೊಲೇನ್. ಐ ಟೋಲ್ಡ್ ಯು ರೈಟ್, ಆನ್ ಬೊಲೇನ್, ಹೆನ್ರಿ ದಿ ಏಟ್ಸ್ ಸೆಕೆಂಡ್ ಕ್ವೀನ್. ಹಿಸ್ ಸಾನೆಟ್ ಹೂಸೋ ಲಿಸ್ಟ್ ಟು ಹಂಟ್ ಈಸ್ ವೈಡ್ಲಿ ಬಿಲೀವ್ಡ್ ಟು ರೆಫರೆನ್ಸ್ ಆನ್ and the pursuit of a woman who was ultimately caught by the king. So ಅಲ್ಲಿ like there was a debate like on this assumption. Still ಆನ್ ಬೊಲೇನ್ ಮತ್ತೆ ಸರ್ ವ್ಯಾಟ್ ಗೆ ಏನಾಗಿರತ್ತೆ, ಸಂಬಂಧ ಇರುತ್ತೆ. ಇಲ್ಲಿಸ್ಟಿಮೇಟ್ ಲೈಕ್ ಇಲ್ಲೀಗಲ್ ಅಫೇರ್ ಅನ್ನ ಹೊಂದಿರ್ತಾರೆ ಅನ್ನೋದು ಒಂದು ಡಿಬೇಟ್ ಇದೆ. ಸೊ ಅವರಿಬ್ಬರ ಈ ಸಂಬಂಧದಿಂದ ಏನಾಗುತ್ತೆ, ಆನ್ ಬೊಲೇನ್ ಕೂಡ ಏನ್ ಮಾಡ್ತಾರೆ, ಲೈಕ್ ಅವಳನ್ನ ಲೈಕ್ ವಾಟ್ ಇಸ್ ಎಕ್ಸಿಕ್ಯೂಟ್ ಮಾಡ್ತಾರೆ. ಸಾರಿ, ಆನ್ ಬೊಲೇನ್ ಕೂಡ ಎಕ್ಸಿಕ್ಯೂಟ್ ಮಾಡ್ತಾರೆ. ಎಕ್ಸಿಕ್ಯೂಷನ್ ಆಫ್ ಏನೋ ಆನ್ ಬೊಲೇನ್ ವಾಸ್ ಏನೋ ಬಿಹೈಂಡ್ ದಿಸ್ ಸ್ಟೋರಿ. ಸೊ ಆನ್ ಬೊಲೇನ್ ಕಾರಣ ಆಗ್ತಾರೆ ಇವರ ಯಾರು ವ್ಯಾಟ್ ನ ಜೀವನದ ಏರುಪೇರುಗಳಿಗೂ ಕೂಡ. ಓಕೆ, ಸೊ ಇವರಿಬ್ಬರ ಸಂಬಂಧ ಅವರ ಪೊಯೆಟ್ರಿನಲ್ಲಿ ಕಾಣಿಸ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಕಮ್ಸ್ ವ್ಯಾಟ್ ಈಸ್ ಕ್ರೆಡಿಟೆಡ್ ವಿತ್ introducing the sonnet form to England. So I told you know the sonnet form to England, especially England, English language ali, after encountering the works of Petrarch in Italy as an ambassador. Remember, Petrarchan sonnets typically structured with an octave and a sustate. So octave ಅಂದ್ರೇನು, sustate ಅಂದ್ರೇನು, ಇದೆಲ್ಲವನ್ನ ಒಂದ್ ಕ್ಲಾಸ್ ಅಲ್ಲಿ ನಾನು ಲೈಕ್ ಅಯಾಂಬಿಕ್ ಪೆಂಟಾಮೀಟರ್ಸ್ ಅಂತ ಅಂದ್ರೇನು, ಡೆಕಾ ಸಿಲಾಬಲ್ ಅಂತ ಅಂದ್ರೇನು, ಅದೆಲ್ಲವನ್ನ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ. ಸೊ ಜಸ್ಟ್ ಇಲ್ಲಿ ನೀವು ಆಕ್ಟೇವ್ ಅಂಡ್ ಸಸ್ಟೇಟ್ ಅನ್ನೋದನ್ನ ತಿಳ್ಕೊಳ್ಳಿ. ಎಬಿಬಿಎ ಸಿಡಿಇ ಅನ್ನೋ ಒಂದು ರೈಮ್ ಸ್ಕೀಮ್ ಅಲ್ಲಿ ಇವ್ರೇನ್ ಮಾಡ್ತಾರೆ, ಪೆಟ್ರಾರ್ಕನ್ ಸಾನೆಟ್ ಅನ್ನ ಇಂಗ್ಲಿಷ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ. ಓಕೆ,
So next, ಸೊ ಫಾರ್ ಎಕ್ಸಾಂಪಲ್ ಇವರ ಸಾನೆಟ್ಸ್ ಯಾವ್ದೆಲ್ಲ ಇದೆ, ದ ಫ್ಲೀ ಫ್ರಮ್ ಮೀ, ಮೈನ್ ಓನ್ ಜಾನ್ ಪಾಯಿಂಟ್ಸ್, ಹೂಸೋ ಲಿಸ್ಟ್ ಟು ಹಂಟ್, ಐ ಫೈಂಡ್ ನೋ ಪೀಸ್. ಸೊ ಇದು ಸ್ವಲ್ಪ ಅವಾಗ ತಾನೇ ಲಿಟ್ರೇಚರ್ ಅಂದ್ರೆ ವರ್ನಾಕ್ಯುಲರ್ ಲ್ಯಾಂಗ್ವೇಜ್ ಬೆಳೀತಾ ಇದ್ದಿದ್ರಿಂದ, ಸೊ ನಾವು ಇವತ್ತು ಓದುವಂತಹ ಮಾಡರ್ನ್ ಲ್ಯಾಂಗ್ವೇಜಿಗೂ ಆ ಕಾಲದ ಲ್ಯಾಂಗ್ವೇಜಿಗೂ ತುಂಬಾನೇ ವ್ಯತ್ಯಾಸ ಇದೆ. ಹಾಗಾಗಿ ವಿ ಕಾಂಟ್ ಎಕ್ಸ್ಪೆಕ್ಟ್ ದ ಸೇಮ್ ಲ್ಯಾಂಗ್ವೇಜ್ ಅಟ್ ದಟ್ ಟೈಮ್ ಆಲ್ಸೋ. ಓಕೆ, ಸೊ ನೆಕ್ಸ್ಟ್, ಸೊ ಇಲ್ಲಿ ಆಕ್ಟೇವ್ ಅಂತ ಅಂದ್ರೆ, ಸೊ ದಿಸ್ ಇಸ್ ಎ ಗ್ರೂಪ್ ಆಫ್ ಲೈಕ್ ಆಕ್ಟೇವ್ ಅಂತಂದ್ರೆ 2 groups of 8 lines. ಓಕೆ, ಆಕ್ಟೇವ್ ಅಂದ್ರೆ 2 groups of 8 lines ಆಗಿರುತ್ತೆ. ಅಂಡ್ ಸೆಸ್ಟಿಟ್ ಅಂತಂದ್ರೆ 6 lines ಆಗಿರುತ್ತೆ. ಓಕೆ, 6, ಇದು 8 ಆಗಿರುತ್ತೆ. ಸೊ ಅದನ್ನ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಈಗ ನೀವು ಅದ್ರ ಬಗ್ಗೆ ವರಿ ಮಾಡ್ಕೋಬೇಡಿ. ಸೊ ಸಾನೆಟ್ ಬಗ್ಗೆ, ರೈಮ್ ಸ್ಕೀಮ್ ಬಗ್ಗೆ ನಮ್ಗೆ ಇಂಪಾರ್ಟೆಂಟ್ ಆಗಿ ತಿಳ್ಕೊಳ್ಳೇಬೇಕು. ಹಾಗಾಗಿ ಅದಕ್ಕೆ ಒಂದು ಸ್ಪೆಷಲ್ ಕ್ಲಾಸ್ ಅನ್ನ ಮಾಡ್ಕೊಳ್ಳೋಣ. ಥೀಮ್ಸ್, ಇವರ ಸಾನೆಟ್ಸ್ ಅಲ್ಲಿ ಥೀಮ್ಸ್ ಏನಾಗಿರುತ್ತೆ, ಕಾಂಪ್ಲೆಕ್ಸಿಟೀಸ್ ಆಫ್ ಕೋರ್ಟ್ಲಿ ಲೈಫ್. ಸೊ ಹಿ ವಾಸ್ ವರ್ಕಿಂಗ್ ಅಂಡರ್ ಹೆನ್ರಿ ದ ಏಯ್ತ್ ಇರ್ಬೋದು. ಹೆನ್ರಿ ದ ಏಯ್ತ್ ರೈನ್ ಅಲ್ಲಿ ಏನೇನೆಲ್ಲ ಆಗ್ತಾ ಹೋಗುತ್ತೆ, ಈಸ್ ಪರ್ಸನಲ್ ಎಕ್ಸ್ಪೀರಿಯನ್ಸಸ್ ಇನ್ ಇಸ್ ಕೋರ್ಟ್. ಅಂಡ್ ನೆಕ್ಸ್ಟ್ ಕಮ್ಸ್ ಲವ್. ಸೊ ಲವ್ ವಿತ್ ಆನ್ ಬಲಿನ್ ಇರ್ಬೋದು. ಸೊ ನೆಕ್ಸ್ಟ್ ಪರ್ಸನಲ್ ಡಿಸಿಲ್ಯೂಷನ್ಮೆಂಟ್ ಇರ್ಬೋದು, ಜಲಸಿ ಇರ್ಬೋದು, ಬೀಟ್ರೇಯಲ್ ಬೈ ವುಮೆನ್ ಇರ್ಬೋದು, ಲ್ಯಾಮೆಂಟಿಂಗ್ ಓವರ್ ಅನ್ರಿಕ್ವಿಟಬಲ್ ಲವ್ ಅಂತಂದ್ರೆ ಆನ್ ಬಲಿನ್ ವಾಸ್ ಎ ಕ್ವೀನ್. ಸೊ ಕ್ವೀನ್ ಅನ್ನ ಇವನ್ ಪ್ರೀತಿಸ್ತಾ ಇದ್ದು, ಇಟ್ ವಾಸ್ ಲೈಕ್ ಅನ್ರಿಕ್ವಿಟಬಲ್ ಲವ್, ಕೈಗೆ ಸಿಗದಿರುವಂತಹ ಒಂದು ಲವ್ ಆಗಿರುತ್ತೆ. ಸೊ ಇದೆಲ್ಲವೂ ಕೂಡ ಅವನ ವಿಷಯ ವಸ್ತುಗಳಾಗಿರುತ್ತೆ ಪೊಯೆಟ್ರಿನ ಬರಿಬೇಕಾದ್ರೆ. ಪೆಟ್ರಾರ್ಕ್ ವಾಸ್ ಡೆಡಿಕೇಟಿಂಗ್ ಅಡ್ರೆಸಿಂಗ್ ಹಿಸ್ ಲವ್ ಫಾರ್ ಲಾರಾ. ಅದೇ ರೀತಿ ಇವನು ಕೂಡ ತನ್ನ ಪೊಯೆಟ್ರಿನಲ್ಲಿ ಏನ್ ಮಾಡ್ತಾ ಹೋಗ್ತಾರೆ, ಲೈಕ್ ಆನ್ ಲೈಕ್ ಇಟ್ ಈಸ್ ಅನ್ ಅಸಂಪ್ಷನ್ ಸ್ಟಿಲ್. ಸೊ ಆನ್ ಬಲಿನ್ಗೆ ಅದನ್ನ ಅಡ್ರೆಸ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್, ಹಿಸ್ ಪೊಯೆಟ್ರಿ ವಾಸ್ ಪಬ್ಲಿಷ್ ಪೋಸ್ಟುಮಸ್ಲಿ. ಸೊ ಅವರ ಜೀವಂತವಾಗಿದ್ದಾಗ ಯಾವುದೇ ರೀತಿಯಾದಂತಹ ಪೊಯೆಟ್ರಿ ಪಬ್ಲಿಷ್ ಆಗಿರೋದಿಲ್ಲ. ಸೊ ಪೋಸ್ಟುಮಸ್ಲಿ ಅಂದ್ರೆ ಅವರು ಸತ್ತ ನಂತರ. ಇನ್ ಟೋಟಲ್ಸ್ ಮಿಸಲೆನಿ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಟೋಟಲ್ಸ್ ಮಿಸಲೆನಿ, ಇಟ್ ಈಸ್ ಎ ಕಲೆಕ್ಷನ್ ಆಫ್ ಸಾನೆಟ್ಸ್, ಪೋಯಮ್ಸ್. ಓಕೆ, ಸೊ 96 or 97 ಪೋಯಮ್ಸ್ ನ ಇದರಲ್ಲಿ ಟೋಟಲ್ ಆಗಿ ಪಬ್ಲಿಷ್ ಮಾಡಿರ್ತಾರೆ. ಸೊ ಫಸ್ಟ್ ಎಡಿಷನ್ ಅಲ್ಲಿ 90 or 91 ಪೋಯಮ್ಸ್ ನ ಪಬ್ಲಿಷ್ ಮಾಡಿರ್ತಾರೆ ಬೈ ವ್ಯಾಟ್. He was imprisoned 2 times. Still, because of his influence, because of his relationship with Henry VIII, ಏನಾಗ್ತಾರೆ, ರಿಲೀಸ್ ಆಗ್ತಾರೆ. ಬಟ್ ಇವೆಂಚುವಲಿ ಡೈಡ್ ಆಫ್ ಇಲ್ನೆಸ್, ಫೀವರ್ ಇಂದ ಅವರು 1503 ನಲ್ಲಿ ಸತ್ ಹೋಗ್ತಾರೆ. ಸೊ ನೆಕ್ಸ್ಟ್ ಕಮ್ಸ್ ಹೆನ್ರಿ ಹಾವರ್ಡ್, ಅರ್ಲ್ ಆಫ್ ಸರೆ. ಆಯ್ತಾ, 1517 ಟು ಆಲ್ ದ ಡೇಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಕ್ರೊನಾಲಜಿಕಲ್ ಆರ್ಡರ್ ಅಂತ ಬಂದಾಗ ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. So he was like he lived almost 39 years only. Okay, 1547. Henry Howard was born around 1517. He was the eldest son of Thomas Howard, the third Duke of Norfolk. See, Duke's position is also like an influential position ಆಗಿರುತ್ತೆ. A powerful noble with significant influence at Henry VIII's court. ಸೊ ಅವರು ಕೂಡ ಒಳ್ಳೆ ಪೊಸಿಷನ್ ಅನ್ನೇ ಹೊಂದಿರ್ತಾರೆ. ಫಾದರ್ ಆಫ್ ಇಂಗ್ಲಿಷ್ ಬ್ಲಾಂಕ್ ವರ್ಸ್, ದಿಸ್ ಇಸ್ ಇಂಪಾರ್ಟೆಂಟ್. ಸೊ ನಾವು ಫಾದರ್ ಆಫ್ ಇಂಗ್ಲಿಷ್ ಸಾನೆಟ್ ಅಂತ ವ್ಯಾಟ್ ಅನ್ನ ಕರೆದ್ರೆ, ಫಾದರ್ ಆಫ್ ಇಂಗ್ಲಿಷ್ ಬ್ಲಾಂಕ್ ವರ್ಸ್ ಅಂತ ಯಾರನ್ನ ಕರೀತಾರೆ, ಅರ್ಲ್ ಆಫ್ ಸರೆ ಅನ್ನ ಕರೀತಾರೆ. ಸೊ ಬ್ಲಾಂಕ್ ವರ್ಸ್ ಅಂದ್ರೇನು ಕೂಡ ಏನು ಅಂತ ಮುಂದೆ ನೋಡೋಣ. Surrey received an aristocratic education. Education is very important. Well versed in the classics and the chivalric ideals of honor and loyalty. So classical literature ಅನ್ನ ಕಲಿಯೋದ್ರ ಜೊತೆಗೆ ಥೀಮ್ಸ್ ಲೈಕ್ ಶಿವಲ್ರಿ ಇರ್ಬೋದು, ಲಾಯಲ್ಟಿ ಇರ್ಬೋದು, ಹಾನರ್ ಇರ್ಬೋದು, ಲವ್ ಇರ್ಬೋದು, ಕೋರ್ಟ್ಲಿ ಲವ್ ಇರ್ಬೋದು, ಈ ತರದ ವಿಷಯಗಳನ್ನ ಅವರು ಕಲಿತಾ ಹೋಗ್ತಾರೆ. ವ್ಯಾಟ್ಸ್ ಫ್ರೆಂಡ್. ಸೊ ಇವರು ಸರೆ ಏನಾಗಿರ್ತಾರೆ, ಕ್ಲೋಸ್ ಫ್ರೆಂಡ್ ಆಫ್ ವ್ಯಾಟ್. ಬಿಕಾಸ್ ಆಫ್ ವ್ಯಾಟ್ಸ್ ಫ್ರೆಂಡ್ಶಿಪ್ he influenced by his sonnets ಮತ್ತೆ his writing ಇಂದ ಇನ್ಫ್ಲುಯೆನ್ಸ್ ಆಗ್ತಾರೆ. ಅಂಡ್ ಆಲ್ಸೋ he was a disciple, ಶಿಷ್ಯ ಕೂಡ ಆಗಿರ್ತಾರೆ. While Watt introduced the Italian or Petrarchan sonnet to England, Surrey modified it into what became known as the English or Shakespearean sonnet form. ಸೊ ನಾವು ಇದನ್ನ ಇಂಗ್ಲಿಷ್ ಸಾನೆಟ್ ಅಂತ ಕರೀತಾ ಇದ್ವಿ ಮೊದಲು, when introduced by Surrey, but later on when Shakespeare started to use that, ಸೊ ಅವಾಗಿಂದ ಏನಾಗುತ್ತೆ, ಶೇಕ್ಸ್ಪಿಯರಿಯನ್ ಸಾನೆಟ್ ಅಂತ ಆಗುತ್ತೆ.
ಕಾಂಪೋಸ್ಡ್ ಆಫ್ 3 ಕ್ವಾಟ್ರೈನ್ಸ್ ಅಂದ್ರೆ ನಾಲ್ಕು ಲೈನ್ 3 ಕ್ವಾಟ್ರೈನ್ಸ್ ಅಂತ ಹೇಳ್ತಾರೆ, ಫಾಲೋಡ್ ಬೈ ಎ ಕನ್ಕ್ಲೂಡಿಂಗ್ ಕಪ್ಲೆಟ್ ಅಂದ್ರೆ 2 ಲೈನ್ಸ್ ಆಗಿರುತ್ತೆ. ಎ ಬಿ ಸಿ ಡಿ ಇ ಎಫ್ ಜಿ. ಸೊ ಶೇಕ್ಸ್ಪಿಯರ್ ಅದನ್ನ ಇನ್ನ ಮಾಡಿಫೈ ಮಾಡ್ತಾ ಹೋಗ್ತಾರೆ. ಲೈಕ್ ಅದನ್ನ ಕೂಡ ನಾವು ನೋಡ್ತಾ ಹೋಗೋಣ. ಶೇಕ್ಸ್ಪಿಯರ್ ಸಾನೆಟ್ ಹೇಗಿರುತ್ತೆ, ಇಂಗ್ಲಿಷ್ ಲೈಕ್ ಸರ್ರೆ ಇಂಟ್ರೊಡ್ಯೂಸ್ ಮಾಡಿದಂತ ಶೇಕ್ಸ್ಪಿಯರ್ ಸಾನೆಟ್ ಅಲ್ಲಿ ಏನಿರುತ್ತೆ, ಅದ್ರ ವ್ಯತ್ಯಾಸಗಳೇನು, ಅದೆಲ್ಲವನ್ನ ಒಂದು ಕ್ಲಾಸ್ ಅಲ್ಲಿ ನೋಡೋಣ. ಹಿಸ್ ಸಾನೆಟ್ಸ್ ವರ್ ಅಡ್ರೆಸ್ಡ್ ಟು ಜೆರಾಲ್ಡಿನ್. ಸೊ ಸರ್ರೆ ಸರ್ರೆ ಅಡ್ರೆಸ್ ಮಾಡ್ತಿರುವಂತಹ ವುಮೆನ್ ಯಾರಾಗಿರ್ತಾರೆ ಅಂದ್ರೆ ಜೆರಾಲ್ಡಿನ್. ದ ಓನ್ಲಿ ನೇಮ್ ಅಪಿಯರ್ಸ್ ಆನ್ ದಿ ಟೋಟಲ್ಸ್ ಮಿಸೆಲೆನಿ. ಸೊ ದಿಸ್ ಇಸ್ ದಿ ಟೈಟಲ್ ಆಫ್ ದಿ ಕಲೆಕ್ಷನ್ ಆಫ್ ಪೊಯೆಟ್ರಿ, ಐ ಟೋಲ್ಡ್ ಯು. ಸೊ ಆ ಟೈಟಲ್, ಬುಕ್ ಟೈಟಲ್ ಮೇಲೆ, ಓಕೆ, ಬುಕ್ ಮೇಲೆ ಇರುವಂತಹ ಟೈಟಲ್ ಅಲ್ಲಿ ಕಂಡು ಬಂತಹ ಓನ್ಲಿ ನೇಮ್ ಅಂತ ಅಂದ್ರೆ ಸರೆ ಮಾತ್ರ ಆಗಿರುತ್ತೆ. 1557 ಅಲ್ಲಿ ಇದು ಕಲೆಕ್ಷನ್ ಪಬ್ಲಿಷ್ ಆಗಿರುತ್ತೆ. ಸೊ ದಿಸ್ ಕಲೆಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ಸರೆ ವಾಸ್ ದ ಫಸ್ಟ್ ಇಂಗ್ಲಿಷ್ ಪೋಯೆಟ್ ಟು ಯೂಸ್ ಬ್ಲಾಂಕ್ ವರ್ಸ್. ಓಕೆ, ಬ್ಲಾಂಕ್ ವರ್ಸ್, ಇಟಾಲಿಯನ್ ಬ್ಲಾಂಕ್ ವರ್ಸ್ ಅನ್ನ ಇಂಗ್ಲಿಷಿಗೆ ಏನು ಇಂಟ್ರೊಡ್ಯೂಸ್ ಮಾಡಿದ್ದು ಸರೆ. ಅನ್ರೈಮ್ಡ್ ಅಯಾಂಬಿಕ್ ಪೆಂಟಾಮೀಟರ್. ಸೊ ಇಲ್ಲಿ ಯಾವುದೇ ರೀತಿಯಾದಂತಹ ರೈಮಿಂಗ್ ಸ್ಕೀಮ್ ಇರೋದಿಲ್ಲ, ಫ್ರೀ ಆಗಿ ಬರೆಯುವಂಥದ್ದು, ಅಲ್ಲಿ ಯಾವುದೇ ಒಂದು ಸ್ಟ್ರಿಕ್ಟ್ ರೂಲ್ಸ್ ಇರೋದಿಲ್ಲ. A form he employed in his partial translation of Virgil's Aeneid, book 2nd and 4th. Virgil's Aeneid ಅನ್ನ ಕೂಡ ಇವ್ರೇನ್ ಮಾಡ್ತಾರೆ, ಟ್ರಾನ್ಸ್ಲೇಟ್ ಮಾಡಿರ್ತಾರೆ. ಹೂ ಇಸ್ ದಿ ಫಸ್ಟ್ ರೈಟರ್ ಟ್ರಾನ್ಸ್ಲೇಟೆಡ್ Virgil's Aeneid ಟು ಇಂಗ್ಲಿಷ್. ಓಕೆ, ಸೊ ಅದಕ್ಕೂ ಕೂಡ ಇವರು ಫೇಮಸ್. ಅದರಲ್ಲೂ ಕೂಡ ಬ್ಲಾಂಕ್ ವರ್ಸ್ ಅಲ್ಲಿ ಇವರು ಬರ್ದಿದ್ದು ಇನ್ನ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, blank verse in his translation of the 2nd and 4th books of Virgil's Aeneid. So this is also one of the important points, please note down. So for example, ಇವರ sonnets ಗೆ example ಯಾವ್ದಪ್ಪ ಅಂದ್ರೆ, complaint by night of the lover not beloved, love that doth reign and live within my thought. Okay, so ಇನ್ನ ಎಷ್ಟೊಂದಿದೆ, ಬಟ್ ಇಂಪಾರ್ಟೆಂಟ್ ಸಾನೆಟ್ಸ್ ಇದೆರಡು ಆಗಿರುತ್ತೆ. ಸರೆ ವಾಸ್ imprisoned and ultimately executed for treason on January 19th, 1547. So he was very bold and with the temper ಏನ್ ಮಾಡ್ತಿರ್ತಾರೆ, ಲೈಕ್ he was reacted to everything because of his behavior. ಏನಾಗುತ್ತೆ, ಟ್ರೀಸನ್ ಅನ್ನೋ ಒಂದು ಹೆಸರಲ್ಲಿ ಅವರನ್ನ ಎಕ್ಸಿಕ್ಯೂಟ್ ಮಾಡಲಾಗುತ್ತೆ in 1547. ಸೊ ನೆಕ್ಸ್ಟ್ ಟೋಟಲ್ಸ್ ಮಿಸೆಲೆನಿ, ಇಲ್ಲೊಂದು ಗ್ರೌಂಡ್ ಬ್ರೇಕಿಂಗ್ ಆಗಿರುವಂತಹ ಒಂದು ಪಬ್ಲಿಕೇಶನ್ ಆಗಿದೆ. ಯಾಕೆ ಅಂದ್ರೆ ಇಟ್ ವಾಸ್ ಪಬ್ಲಿಷ್ಡ್ ಇನ್ 1557 ಬೈ ರಿಚರ್ಡ್ ಟೋಟಲ್. ಫುಲ್ ಟೈಟಲ್, ಈ ಕಲೆಕ್ಷನ್ ಅನ್ನ ಫುಲ್ ಟೈಟಲ್ ಏನಾಗಿರುತ್ತೆ, ಸಾಂಗ್ಸ್ ಅಂಡ್ ಸಾನೆಟ್ಸ್ ರಿಟನ್ ಬೈ ದಿ ರೈಟ್ ಹಾನರಬಲ್ ಲಾರ್ಡ್ ಹೆನ್ರಿ ಹಾವರ್ಡ್. ಸೊ ಓನ್ಲಿ ನೇಮ್ ಅಂತ ಹೇಳ್ದೆ ಅಲ್ವಾ, ಹೆನ್ರಿ ಹಾವರ್ಡ್, ಲೇಟ್ ಅರ್ಲ್ ಆಫ್ ಸರೆ ಅಂಡ್ ಅದರ್. ಸೊ ಅದರ್ ಕೋರ್ಟಿಯರ್ಸ್ ಅಥವಾ ಕೋರ್ಟ್ ಪೊಯೆಟ್ಸ್. It was the first printed anthology of English poetry. That is why it is very important. The collection features 271 poems. So first edition ಅಲ್ಲಿ ಟೋಟಲ್ ಆಗಿ ಎಷ್ಟು poems ಇರುತ್ತೆ, 271 poems ಇರುತ್ತೆ in the 1557 edition. Development of the English sonnet. English sonnet ಡೆವಲಪ್ಮೆಂಟ್ ಆಗೋದಕ್ಕೆ ಮತ್ತೆ ಅದರಿಂದ ಬಂತ ಕಾಂಟ್ರಿಬ್ಯೂಷನ್ ಅನ್ನ ಇಂಗ್ಲಿಷ್ ಪೀಪಲ್ ಗೆ ಇಂಟ್ರೊಡ್ಯೂಸ್ ಮಾಡೋಕೆ ಇದೊಂದು ಮೇಜರ್ ಆದಂತಹ ಟರ್ನಿಂಗ್ ಪಾಯಿಂಟ್ ಆಗಿರುತ್ತೆ. ಲೈಕ್ ಒಂದು ಆಂಥಾಲಜಿನಲ್ಲಿ ಇಡೀ ಎಲ್ಲಾ ಪೊಯೆಟ್ರಿಗಳನ್ನ ಸೇರಿಸಿ ಪಬ್ಲಿಷ್ ಮಾಡೋದು ಒಂದು ಸಾಮಾನ್ಯ ವಿಷಯ ಆಗಿರ್ಲಿಲ್ಲ ಆ ಕಾಲಕ್ಕೆ. ಇನ್ಫ್ಲೂಯೆನ್ಸ್ ಆನ್ ಲೇಟರ್ ಲಿಟರೇಚರ್ ಅಂಡ್ ಕಲ್ಚರ್ ವಿಚ್ ಶೇಪ್ಡ್ ದಿ ಎಲಿಜಬೆಥನ್ ಪೊಯೆಟಿಕ್ ಟ್ರೆಡಿಷನ್. ಸೊ ಇಡೀ ಎಲಿಜಬೆಥನ್ ಪೊಯೆಟ್ರಿಕ್ ಟ್ರೆಡಿಷನ್ ಗೆ ಇದೊಂದು ಮುಖ್ಯವಾದಂತ ಟರ್ನಿಂಗ್ ಪಾಯಿಂಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ವ್ಯಾಟ್ ಅವ್ರದ್ದು ಪೊಯೆಟ್ರಿ ಯಾವುದು ಕೂಡ ಪಬ್ಲಿಷ್ ಆಗಿರೋದೇ ಇಲ್ಲ, ಯಾರು ಕೂಡ ಅದನ್ನ ಅಬ್ಸರ್ವ್ ಮಾಡಿಲ್ಲ ಅಥವಾ ಪಬ್ಲಿಷ್ ಮಾಡಿಲ್ಲ ಅಂದಿದ್ರೆ ಅದೇನಾಗ್ತಾ ಇತ್ತು, ಅದ್ರಷ್ಟಕ್ಕದು ಕಣ್ಮರೆ ಆಗೋಗ್ತಾ ಇತ್ತು. ಸೊ ನಮ್ಗೆ ಯಾರಿಗೂ ಇವತ್ತು ಕೂಡ ಗೊತ್ತಾಗ್ತಾ ಇರ್ಲಿಲ್ಲ ವ್ಯಾಟ್ ನಮ್ಗೆ ಸಾನೆಟ್ ಅನ್ನೋ ಫಾರ್ಮ್ ಅನ್ನ ಪೆಟ್ರಾರ್ಕ್ ಇಂದ ಇಮಿಟೇಷನ್ ಲೈಕ್ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಇಂಗ್ಲಿಷ್ ಪೊಯೆಟ್ರಿ ಬೆಳವಣಿಗೆ ಆಗೋಕೆ ಕಾರಣ ಆಗಿದ್ರು ಅಂತ. ಸೊ ಟೋಟಲ್ಸ್ ಮಿಸೆಲಿನಲ್ಲಿ ಯಾವುದು ಪಬ್ಲಿಷ್ ಆಗಿದ್ದಕ್ಕೆ ನಮಗೆ ಗೊತ್ತಾಯ್ತು ಹಿ ವಾಸ್ ದಿ ಫಾದರ್ ಆಫ್ ಇಂಗ್ಲಿಷ್ ಸಾನೆಟ್ಸ್ ಅಂತ. ಸೊ ಅದಕ್ಕೋಸ್ಕರ ಇದೊಂದು ಟೋಟಲ್ಸ್ ಮಿಸೆಲೇನಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಪೋಮ್ಸ್ ಬೈ ಸರ್ರೆ. ಸೊ ಈ ಕಲೆಕ್ಷನ್ ಅಲ್ಲಿ ಯಾರ್ಯಾರ ಪೋಯಮ್ಸ್ ಇದೆ ಅಂತಂದ್ರೆ, ಪೋಯಮ್ಸ್ ಬೈ ಸರೆಯ ಪೊಯೆಟ್ರಿ ಇದೆ, ಸುಮಾರು 40 ಪೋಯಮ್ಸ್ ನ ನಾವು ಇಲ್ಲಿ ಕಾಣಬಹುದು ಬೈ ಸರೆ. ದೆನ್ ಕಮ್ಸ್ ವ್ಯಾಟ್. ಸೊ ಫಸ್ಟ್ ಎಡಿಷನ್ ಅಲ್ಲಿ ಟೋಟಲ್ ಆಗಿ 90 ಅಥವಾ 91 ಇರುತ್ತೆ. ನಿಕೋಲಸ್ ಗ್ರಿಮಾಲ್ಡ್. ಸೊ ನಿಕೋಲಸ್ ಗ್ರಿಮಾಲ್ಡ್ ಆಲ್ಮೋಸ್ಟ್ ಅರೌಂಡ್ 40 ಪೊಯೆಟ್ರಿನ ನಾವು ಇಲ್ಲಿ ಕಾಣಬಹುದು. ಮತ್ತೆ ಅದರ್ ಕೋರ್ಟ್ಲಿ ಪೊಯೆಟ್ಸ್ ಇದರಲ್ಲಿ ಕಲೆಕ್ಷನ್ಸ್ ಅಲ್ಲಿ ನಾವು ಕಾಣಬಹುದು. ಇವರು 3 ಜನ ಇಂಪಾರ್ಟೆಂಟ್ ಆಗಿರ್ತಾರೆ. ಸೊ
ಅಪಾರ್ಟ್ ಫ್ರಮ್ ದೀಸ್ ಟು ಸಾನೆಟಿಯರ್ಸ್ ನಾವು ಇನ್ನ ಒಂದು 4-5 ಜನನ ಕಾಣಬಹುದು at this age. Samuel Daniel, so he is also one of the important sonneteers at that age, 1562 1619. So his notable work ಅಂತಂದ್ರೆ ಡೀಲಿಯಾ. ಓಕೆ, ಸೊ ಡೇಲಿಯಾ, ಡ್ಯಾನಿಯಲ್ಸ್ ಡೀಲಿಯಾ ಸಾನೆಟ್ ಸೀಕ್ವೆನ್ಸ್. ಸೊ ಇದೆಲ್ಲವೂ ಕೂಡ ಸಾನೆಟ್ ಸೀಕ್ವೆನ್ಸ್ ಆಗಿರುತ್ತೆ. ಸಾನೆಟ್ ಸೀಕ್ವೆನ್ಸ್ ಅಂತಂದ್ರೆ ಲೈಕ್ ದೇರ್ ಲವ್ ಪ್ರೋಗ್ರೆಸ್ ಈಸ್ like imagine through the sequence of sonnets ಅಥವಾ ಪ್ರೋಗ್ರೆಸ್ಸಿಂಗ್ ಥ್ರೂ ದಿ ಸಾನೆಟ್ಸ್. ಒಂದು ಸಾನೆಟ್ ಅಲ್ಲಿ ಲವ್ ಸ್ಟಾರ್ಟ್ ಆಗುತ್ತೆ, ಇನ್ನೊಂದು ಸಾನೆಟ್ಸ್ ಅಲ್ಲಿ ಲೈಕ್ ಎಕ್ಸ್ಪೋಸ್ ಆಗುತ್ತೆ, ಇನ್ನೊಂದು ಸಾನೆಟ್ ಅಲ್ಲಿ ಡೆವಲಪ್ ಆಗುತ್ತೆ. ಈ ರೀತಿ ಲೈಕ್ ಅಮಾರಿಟಿನಲ್ಲಿ ನೋಡ್ತೀವಲ್ವಾ, ಮುಂದೆ ನೋಡ್ತೀವಿ ಅಮಾರಿಟಿ, ದಟ್ ಈಸ್ ಆಲ್ಸೋ ಸಾನೆಟ್ ಸೀಕ್ವೆನ್ಸ್ ಬೈ ಎಡ್ಮಂಡ್ ಸ್ಪೆನ್ಸರ್. ಅದೇ ರೀತಿ ಇವೆಲ್ಲವೂ ಕೂಡ ಸಾನೆಟ್ ಸೀಕ್ವೆನ್ಸ್ ಆಗಿರುತ್ತೆ. So Delia is also sonnet sequence was addressed to Delia, imaginary figure. Okay, a figure who likely represents an idealized and virtuous woman rather than an actual lover. So ಪೆಟ್ರಾರ್ಕ್ ಯಾವ ರೀತಿಯಾಗಿ ಲಾರಾ ಅನ್ನೋ ವುಮನ್ಗೆ ತಮ್ಮ ಎಲ್ಲಾ ಸಾನೆಟ್ಸ್ ಅನ್ನ ಡೆಡಿಕೇಟ್ ಮಾಡ್ತಾ ಹೋಗ್ತಾರೆ, ಅಡ್ರೆಸ್ ಮಾಡ್ತಾ ಹೋಗ್ತಾರೆ, ತಮ್ಮ ಪೊಯೆಟ್ರಿನಲ್ಲಿ ಲಾರಾ ಬಗ್ಗೆ ಬರಿತಾ ಹೋಗ್ತಾರೆ. ಸೊ ಎಲ್ಲಾ ಪೊಯೆಟ್ಸ್ ಕೂಡ ಅದನ್ನ ಇಮಿಟೇಟ್ ಮಾಡ್ತಾ ಒಂದೊಂದು ಇಮ್ಯಾಜಿನರಿ ವುಮನ್ ಅನ್ನ ಇಟ್ಕೊಂಡು ತಮ್ಮ ಪೊಯೆಟ್ರಿನ ಸಾನೆಟ್ಸ್ ಅನ್ನ ಬರಿತಾ ಹೋಗ್ತಾರೆ. ಅದ್ ರೀತಿ ಸ್ಯಾಮ್ಯುಯಲ್ ಡ್ಯಾನಿಯಲ್ ಕೂಡ ಡೇಲಿಯಾ ಅನ್ನೋ ವುಮನ್ಗೆ ಇದನ್ನ ಅಡ್ರೆಸ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಕಮ್ಸ್ ಹೆನ್ರಿ ಕಾನ್ಸ್ಟೇಬಲ್ ಫ್ರಮ್ 1560 1613. ನೋಟೇಬಲ್ ವರ್ಕ್ ಯಾವ್ದಪ್ಪ ಅಂದ್ರೆ ಡಯಾನಾ. ಓಕೆ, ಡಯಾನಾ published in 1592. So Constable's Diana is addressed to the eponymous ಅಂತಂದ್ರೆ ಲೈಕ್ ಇದೊಂದು ಇದೇ ರೀತಿ ಇಮ್ಯಾಜಿನರಿ ಕ್ಯಾರೆಕ್ಟರ್. ಓಕೆ, ಡಯಾನಾ another likely idealized female figure rather than a specific person. So next comes Thomas Watson 1555 to 1592. notable work ಇವ್ರದ್ದು ಯಾವ್ದಪ್ಪ ಅಂದ್ರೆ ಹೆಕಟೋಮೆಥಿಯಾ ಆರ್ ಪ್ಯಾಷನೇಟ್ ಸೆಂಚುರಿ ಆಫ್ ಲವ್. ಸೊ 100 ಪೋಯಮ್ಸ್ ಅಂತ ಕೂಡ ಇದನ್ನ ಕರೀತಾರೆ. ದೆನ್ ದ ಟಿಯರ್ಸ್ ಆಫ್ ಫ್ಯಾನ್ಸಿ ಅಥವಾ ಫ್ಯಾನ್ಸಿ ಅಂತ ಕೂಡ ಇದನ್ನ ಹೇಳ್ಬೋದು. 1953 ನಲ್ಲಿ ಇದನ್ನ, ಸಾರಿ there is some mistake, 1953, one second. Sorry, that is 1593. 1593. Yes. Okay, 1593. So next comes Giles Fletcher and the, sorry, Giles Fletcher the Elder. So ಇವ್ರದ್ದು notable work ಅಂದ್ರೆ Lycia. So his address, he is addressing to a woman named Lycia, an idealized figure similar to Delia. So Delia, Diana, Laura. ಸೊ ಮೇಲೆ ಎಷ್ಟೊಂದು ಜನರ ನೋಡಿದ್ವಲ್ಲ, ಇಮ್ಯಾಜಿನರಿ ಕ್ಯಾರೆಕ್ಟರ್ಸ್, ಇಮ್ಯಾಜಿನರಿ ವುಮನ್ ಕ್ಯಾರೆಕ್ಟರ್ಸ್. ಅದೇ ರೀತಿ ಗೈಲ್ಸ್ ಫ್ಲೆಚರ್ ಕೂಡ ಇಲ್ಲಿ ಲೀಸಿಯಾ ಅನ್ನೋ ವುಮನ್ಗೆ ಅಡ್ರೆಸ್ ಮಾಡ್ತಾ ತಮ್ಮ ಸಾನೆಟ್ ಸೀಕ್ವೆನ್ಸ್ ಅನ್ನು ಬರೆದಿದ್ದಾರೆ. ನೆಕ್ಸ್ಟ್ ಕಮ್ಸ್ ಮೈಕಲ್ ಡ್ರೇಟನ್. ಮೈಕಲ್ ಡ್ರೇಟನ್ಸ್ ನೋಟೇಬಲ್ ವರ್ಕ್ ಐಡಿಯಾಸ್ ಮಿರರ್. ಸೊ ಪಬ್ಲಿಷ್ಡ್ ಇನ್ 1594. ಲೇಟರ್ ರೀಟೈಟಲ್. ಸೊ ಐಡಿಯಾಸ್ ಆಫ್ ಮಿರರ್ ಅಂತನಾದ್ರೂ ಆಗಿರ್ಬೋದು ಅಥವಾ ಜಸ್ಟ್ ಐಡಿಯಾ ಅಂತ ಕೂಡ ಆಗಿರ್ಬೋದು. ಓಕೆ, ಅಡ್ರೆಸ್ಡ್ ಟು ಫೋಬಿ. ಓಕೆ, addressed to Phoebe, like Shakespeare's play nalli, as you like it, I think. So there you will get a character like Phoebe. And the concept of idea. So ಇಲ್ಲಿ ಎರಡೆರಡು ವಿಷಯಗಳಿಗೆ, ಒಂದು ಫೋಬಿ ಅನ್ನೋ ಒಂದು ವುಮನ್ ಗೆ ಅಡ್ರೆಸ್ ಮಾಡ್ತಾ ಇದ್ರೆ, ಇನ್ನೊಂದು ಕಾನ್ಸೆಪ್ಟ್ ಆಫ್ ಐಡಿಯಾಗೂ ಕೂಡ ಇಲ್ಲಿ ಏನ್ ಮಾಡ್ತಾ ಹೋಗ್ತಾರೆ, ತಮ್ಮ ಡೆಡಿಕೇಶನ್ ಅನ್ನ ಮಾಡಿದ್ದಾರೆ. ಸೊ ಈ ರೀತಿಯಾಗಿ ನಾವು ಅರ್ಲಿ ಟ್ಯೂಡರ್ ಪೀರಿಯಡ್ ಅಲ್ಲಿ ಪೊಯೆಟ್ರಿ ಬೆಳವಣಿಗೆ ಆಗಿರೋದನ್ನ ನಾವು ಕಾಣ್ತಾ ಹೋಗ್ಬೋದು. ಸೊ ದಿಸ್ ವಾಸ್ ದಿ ಮೇಜರ್ ಟರ್ನಿಂಗ್ ಪಾಯಿಂಟ್ ಅಟ್ ದಟ್ ಟೈಮ್, ಬಿಕಾಸ್ ದಟ್ ಪೇವ್ಡ್ ವೇ ಫಾರ್ ಫರ್ದರ್ ಲಿಟ್ರರಿ ಡೆವಲಪ್ಮೆಂಟ್ ಅಥವಾ ಪೊಯೆಟ್ರಿ. ಸೊ ಇದಾದ್ಮೇಲೆ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಪ್ರೋಸ್ ಯಾವ ರೀತಿ ಡೆವಲಪ್ ಆಗ್ತಾ ಹೋಯ್ತು ಅಟ್ ದಿಸ್ ಪೀರಿಯಡ್ ಅನ್ನೋದನ್ನ ಇಂಟ್ರೊಡ್ಯೂಸ್ ಮಾಡ್ತಾ, ಸೊ ಸಾನೆಟ್ ಸೀಕ್ವೆನ್ಸಸ್ ಬಗ್ಗೆ, ಸಾರಿ ಸಾನೆಟ್ ಫಾರ್ಮ್ಸ್ ಬಗ್ಗೆ ಇರ್ಬೋದು, ಅಯಾಂಬಿಕ್ ಪೆಂಟಾಮೀಟರ್ ಆಗಿರ್ಬೋದು, ಬ್ಲಾಕ್ ವರ್ಸ್ ಆಗಿರ್ಬೋದು. ಸೊ ಇದೆಲ್ಲದ್ರ ಬಗ್ಗೆ ನಾನು ನಿಮ್ಗೆ ಆ ಕ್ಲಾಸ್ ಅಲ್ಲಿ ನಿಮ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಎಲ್ರಿಗೂ, ಯಾರೆಲ್ಲ ಕ್ಲಾಸ್ ಅನ್ನ ವಾಚ್ ಮಾಡ್ತಾ ಇದ್ದೀರಾ, ಮಾಡ್ತೀರಾ, ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ, ನಿಮ್ಗೆ ನನ್ನ ಇನ್ಫಾರ್ಮೇಶನ್ ಇಷ್ಟ ಆಯ್ತಪ್ಪ ಅಂದ್ರೆ ಒಂದು ಲೈಕ್ ಅನ್ನ ಕೊಡಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. So tune to the channel for more information and don't forget to subscribe to the channel for more information and for more videos.